ಹಾ ವೀರ್, ಮುಗೀತು ನಿನ್ನ ಸರ್ವೀಸಿಂಗ್. ನಾನು ಈ ಟೂಲ್ಸ್ ಎಲ್ಲ ಒಳಗಡೆ ಇಟ್ಬಿಟ್ಟು ಬರ್ತೀನಿ. ನನಗೆ ಮುಂಚೆಯಿಂದಾನೇ ಗೊತ್ತಿತ್ತು ಈ ವೀರೇ ರೋಬೋ ಬಾಯ್ ಅಂತ. ಇವತ್ತು ನೋಡ್ತೀನಿ ನನ್ನಿಂದ ಹೇಗ್ ತಪ್ಪಿಸ್ಕೋತಾನೆ ಅಂತ. ಇವನು ಯಾವಾಗ್ಲೂ ಸರಿಯಾಗ್ಬಾರ್ದು, ಹಾಗ್ ಮಾಡ್ತೀನಿ. ಮುಗೀತು ನಿನ್ನ ಸರ್ವೀಸಿಂಗ್. ಇವಾಗ ನೀನು ಬಿಲ್ಕುಲ್ ಸರಿ ಇದೆಯಾ. ನೀನೀಗ ಹೊರಗಡೆ ಹೋಗಿ ಆಟ ಆಡ್ಬೋದು, ಏನ್ ಬೇಕಾದ್ರೂ ತಿನ್ಬಹುದು, ಏನ್ ಬೇಕಾದ್ರೂ ಮಾಡ್ಬೋದು. ತಾತ, ನಾನು ಮನುಷ್ಯರ ತರ ತಿನ್ಬೋದು, ಕುಡಿಬೋದು, ಆಟ ಆಡ್ಬೋದು. ಈ ತರ ಎಲ್ಲ ಮಾಡೋದಕ್ಕೆ ನಾನು ಮೊದ್ಲೇ ರೋಬೋಟ್ ಅಲ್ವಾ? ಹಾ ವೀರ್, ಅದಕ್ಕೆ ನಾನು ನಿನ್ನ ಹೀಗೆ ಮಾಡಿರೋದು, ಜನಗಳಿಗೆ ಅನುಮಾನ ಬರಬಾರ್ದು ಅಂತ. ನೀನು ಮನುಷ್ಯ ಅಲ್ಲ, ಒಂದು ರೋಬೋಟ್ ಅಂತ. ಅಮೇಜಿಂಗ್ ರೋಬೋಟ್. ತಾತ, ಅದು ನನಗೆ ಏನೋ ಆಗ್ತಾ ಇದೆ. ಏನ್ ಹೇಳಿ ಅಂತ ಗೊತ್ತಾ? ವೀರ್, ಏನ್ ಹೇಳ್ತಾ ಇದೀಯಾ? ಏನಾಯ್ತು ನಿನ್ಗೆ? ಏನಾಯ್ತು? ನನಗೆ ಏನಾಗ್ತಾ ಇದೆ ಗೊತ್ತಿಲ್ಲ. ತಾತ, ವೀರ್ಗೇನಾಯ್ತು? ಗೊತ್ತಿಲ್ಲ ಏನಾಯ್ತು ಅಂತ. ವೀರ್ ಅಚಾನಕ್ ಆಗಿ ರೋಬೋಟ್ ತರ ಆಡ್ತಿದ್ದಾನೆ. ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೆ. ವೀರ್ ಎಲ್ಲಿದ್ಯೋ? ವೀರ್, ನಡಿ ಒಳಗಡೆ. ಅವ್ನೇನಾದ್ರೂ ಬಂದ್ರೆ ಏನಾದ್ರೂ ಆಗುತ್ತೀಗ. ಬಂಟಿ, ವೀರು ಮನೇಲಿಲ್ಲ. ತಾತ, ಅವನು ಮನೇಲೇ ಇದ್ದಾನೆ. ಇಲ್ಲ ಅಂದ್ರೆ ಇಮ್ಲಿ ಮತ್ತೆ ಚುಲ್ಬುಲ್ಲು ಮನೇಲಿ ಇರ್ತಿರ್ಲಿಲ್ಲ. ನಾನು ಅವನ್ನ ಈಗ್ಲೇ ಮನೆ ಒಳಗಡೆ ಬಂದಿದ್ದನ್ನ ನೋಡ್ದೆ. ನೋಡಿ, ವೀರು ಇಲ್ಲೇ ಇದ್ದಾನೆ. ನಾನ್ ಹೇಳಿಲ್ವಾ? ಏನ್ ಗೊತ್ತಿತ್ತು? ನಾವಿಲ್ಲಿ ಬ್ರೇಕ್ ಡ್ಯಾನ್ಸ್ ಮಾಡ್ತಿದ್ವಿ. ಇವತ್ತು ವೀರ್ನ ರಹಸ್ಯ ಎಲ್ಲ ಆಚೆ ಬರುತ್ತೆ. ಅವನೇ ರೋಬೋಟ್ ಅಂತ ಎಲ್ರಿಗೂ ಗೊತ್ತಾಗುತ್ತೆ. ಇಮ್ಲಿ, ನಾನು ವೀರ್ನ ಸರಿ ಮಾಡೋದಕ್ಕೆ ಟೈಮ್ ಬೇಕಾಗತ್ತೆ. ಆದ್ರೆ ಬಂಟಿ ಈಗೆಲ್ಲರನ್ನು ಕರಿತಾ ಇದ್ದಾನೆ. ವೀರ್, ಚುಟ್ಕಿ ಹೊಡಿ, ಬೇಗ ಚುಟ್ಕಿ ಹೊಡಿ, ಅದ್ ನಿಮ್ಗೆ ಹೆಲ್ಪ್ ಆಗುತ್ತೆ. ಏನಾಯ್ತು? ಚಿಂಟು, ವೀರ್ ಮೆಕ್ಯಾನಿಸಮ್ ಅಲ್ಲಿ ಏನೋ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಬಂಟಿಗೆ ಅನುಮಾನ ಬಂದ್ಬಿಟ್ಟಿದೆ. ಅವ್ರ ಅಪ್ಪ ಅಮ್ಮನ್ ಕರ್ಕೊಂಡ್ ಬಂದು ಇದನ್ನೆಲ್ಲ ಹೇಳಕ್ ಹೋಗ್ತಾ ಇದ್ದಾನ ಅವನು. ಏನಾದ್ರೂ ಮಾಡು. ಡೋಂಟ್ ವರಿ, ಅಗಡಂ ಬಗಡಂ ಆಲಂ ಫಾಲಂ ಇಕಡಂ ತಿಕಡಂ ದಮ್ ದಮಾದಂ. ದಾದಾಜಿ, ನೀವು ವೀರ್ನ ಒಳಗ್ ಕರ್ಕೊಂಡು ಹೋಗಿ, ಬಂಟಿನ ನಾನ್ ನೋಡ್ಕೊಳ್ತೀನಿ.